ಒಂದು ಬ್ರಾಹ್ಮಣ ಕನ್ಯೆ ಮಾರಿಕಾಂಬೆಯಾಗಿದ್ದ ಕಥೆ ಏನು? ಅವಳಿಗೆ ಕೋಣವನ್ನ ಕಡಿಯೋ ಪ್ರತೀತಿ ಏನಿಕ್ಕಿದೆ. ಒಂದೂರಲ್ಲಿ ಸುಂದರ ಬ್ರಾಹ್ಮಣ ಕನ್ಯೆ ಮದುವೆ ವಯಸ್ಸಿಗೆ ಬರ್ತಾಳೆ. ಅವಳನ್ನ ಮದುವೆ ಆಗ್ಲಿಕ್ಕೆ ಎಷ್ಟೊಂದು ಜನ ಬರ್ತಾರೆ. ಅದರಲ್ಲಿ ವಿದ್ಯಾವಂತನಾಗಿದ್ದ ಹಾಗೆ ಸಕಲ ಸಂಸ್ಕೃತಿಗಳನ್ನ ಹೊಂದಿದ್ದ ಒಬ್ಬ ಯುವಕ ಅವಳ ಮನವೊಲಿಸಿ ಮದುವೆ ಆಗ್ತಾನೆ. ಮದುವೆ ಆದ ನಂತರ ಆಕೆಗೆ ತಿಳಿಯುತ್ತೆ ತನ್ನ ಗಂಡ ಬ್ರಾಹ್ಮಣ ಸಂಪ್ರದಾಯದವನಲ್ಲ ಅಂತ. ಅವನು ಮಾಂಸಾಹಾರ ತಿನ್ನೋ ಸಂಪ್ರದಾಯಕ್ಕೆ ಸೇರಿದವನು. ಅವಳಿಗೆ ಅವನು ತಾನು ಬ್ರಾಹ್ಮಣ ವಂಶದವನು ಅಂತ ಮೋಸ ಮಾಡಿ ಮದುವೆ ಆಗ್ಬಿಟ್ಟಿರ್ತಾನೆ. ಇದರಿಂದ ಅವಳ ಮನಸ್ಸು ಒಡೆಯುತ್ತೆ. ರೌದ್ರಿಯಾದ ಆ ಹೆಣ್ಣು ಹೊರಟಿದ್ದೆ ತನ್ನ ಗಂಡನ ಶಿರವನ್ನ ಕಡಿಲಿಕ್ಕೆ. ಆ ಹುಡುಗ ವೇದಗಳೇ ಅಲ್ಲ ಮಂತ್ರ ಶಕ್ತಿಗಳನ್ನು ಕೂಡ ಕಲ್ತಿರ್ತಾನೆ. ಯಾವಾಗ ಅವಳ ಹೆಂಡತಿನೇ ತನ್ನ ಶಿರವನ್ನ ಕಡಿಲಿಕ್ಕೆ ಬರ್ತಿದ್ದಾಳೆ ಅಂತ ತಿಳಿಯುತ್ತೋ ಅವನು ದೇಹವನ್ನ ಬಿಟ್ಟು ಕುರಿ ಕೋಳಿಗಳಂತ ಪ್ರಾಣಿಗಳ ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ತಿದ್ನಂತೆ. ರೌದ್ರ ರೂಪದಲ್ಲಿದ್ದ ಆ ಹೆಣ್ಣು ಅವನು ಪಾತಾಳದಲ್ಲಿ ಅಡಗಿದರೂ ಕೂಡ ಅವನನ್ನ ಸಂಹಾರ ಮಾಡೋ ಪಣ ತೊಟ್ಟಿರ್ತಾಳೆ. ಅವನು ಸೇರ್ತಿದ್ದ ಪ್ರಾಣಿಗಳನ್ನೆಲ್ಲ ಆಕೆ ಕೊಲ್ತಾ ಬರ್ತಾಳೆ. ಕೊನೆಗೆ ಒಂದು ಕೋಣದ ದೇಹವನ್ನ ಅವನು ಸೇರ್ತಾನೆ. ಆಗ ಅವನ ಗಂಡ ಹೊಕ್ಕಿದ್ದ ಕೋಣದ ರುಂಡವನ್ನ ಕಡಿದು ಅವನ ಸಂಹಾರವನ್ನ ಮಾಡ್ತಾಳೆ. ಅವಳ ಕ್ರೋಧಾಗ್ನಿ ಎಷ್ಟಿತ್ತು ಅಂದ್ರೆ ಅವಳ ಇಡೀ ಮನೆಯನ್ನೇ ಅದು ಭಸ್ಮ ಮಾಡಿಬಿಡುತ್ತೆ. ಇದನ್ನೆಲ್ಲ ಕಂಡ ಊರಿನ ಜನರು ಆಕೆ ಸಾಧಾರಣ ಹೆಣ್ಣಲ್ಲ, ಮಾರಿಕಾಂಬೆ ಅಂತ ಪೂಜೆ ಮಾಡಲು ಶುರು ಮಾಡ್ತಾರೆ. ಮಾರಿಯ ಜಾತ್ರೆ ನಡೆದಾಗೆಲ್ಲ ಕೋಣವನ್ನ ಕಡಿಯೋ ಪ್ರತೀತಿ ಇಲ್ಲಿಂದನೇ ಶುರುವಾಗಿದ್ದು. ಆಕೆ ಯಾವ ಊರಿನ ಮಾರಿಕಾಂಬ? ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.